ಪರದೆಯ ಮೇಲೆ ಅನೇಕ ಪಾತ್ರಗಳಿಗೆ ಜೀವ ತುಂಬಿ ತಮ್ಮ ಅಭಿನಯದಿಂದ ಹಲವಾರು ತಲೆಮಾರುಗಳ ಪ್ರೀತಿಯನ್ನ ಗಳಿಸಿರುವಂತಹ ಹಿರಿಯ ನಟಿ ಪದ್ಮಾ ವಾಸಂತಿ ಮೇಡಮ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಪದ್ಮಮ್ಮ. ಬಾ 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 ಬಾ, ಹೆಂಗಿಷ್ಟು ಲವಲವಿಕೆಯಿಂದ ಇದ್ದೀರಮ್ಮ, ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ವೆಲ್ಕಮ್ ಟು ನನ್ನ ಅಡಿಗೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನನಗೆ ಅಂತಾನೆ ದೇವ್ರು ಸ್ಪೆಷಲ್ ಆಗಿ ಕೊಟ್ಟಿರೋ ಸಿಡಿ ಏನದು? ಈ ಸ್ಯಾಂಡಲ್ವುಡ್ ಅಲ್ಲಿ ಸ್ಟಾರ್ಸ್ ಗಳು ಯಾರಾದ್ರೂ ಹಿರಿಯ ನಟರನ್ನ ನೋಡ್ಬಿಟ್ರೆ ಒಂಥರ ಜೋಶ್ ಬಂದ್ಬಿಡತ್ತೆ. ಏನೇನೋ ಇಲ್ದಿರೋ ಆಸೆಗಳು, ಹುಚ್ಚು ಆಸೆಗಳು ಬಂದ್ಬಿಡುತ್ತೆ ನಂಗೆ. ಸೊ ಇವತ್ತು ನೀವು ಅದನ್ನೆಲ್ಲ ನೆರವೇರಿಸ್ತೀರಾ, ಪೂರೈಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಆಗ್ಬೋದಾ? ಒಂದೇ ಒಂದು ಆಸೆ ಇದೆ, ಮಾಡ್ಬೋದಾ ಮೇಡಮ್? ಹೇಳಿ. ವಿತ್ ಯೋರ್ ಪರ್ಮಿಷನ್. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಫೈನಲ್ ಖುಷಿ ಆಯ್ತು. ಸೊ ನಮಗೋಸ್ಕರ ಏನ್ ಮಾಡ್ತೀವಿ? ಮಸಾಲೆ ರೊಟ್ಟಿ. ಮಸಾಲಾ ರೊಟ್ಟಿ, ಚಪಾತಿಯನ್ನು ಅಂತ ಹೇಳ್ಬೋದು. ಓಕೆ. ಸೊ ಇವತ್ತು ನಮ್ಮ ಪದ್ಮಮ್ಮ ಅವರು ನಮಗೋಸ್ಕರ ಮಸಾಲಾ ಚಪಾತಿಯನ್ನ ಮಾಡ್ತಾ ಇದ್ದಾರೆ. ಈಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ತಂದಾಗಿದೆ, ಶುರು ಮಾಡ್ಕೊಂಡ್ಬಿಡೋಣವಾ? ಏನ್ ಬೇಕು? ಫಸ್ಟು ಸ್ಟವ್ ಹಚ್ಚಿ, ಸ್ಟವ್ ಆನ್. ಏನ್ ಬೇಕಮ್ಮ? ಎಣ್ಣೆ. ನಮ್ಮ ಕಿಚನ್ ಅಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀರಾಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಾಕ್ಬೋದು. ಜೀರಿಗೆ ಫಸ್ಟು, ಕರ್ಬೇವಿನ ಸೊಪ್ಪು, ಓಕೆ, ಸ್ವಲ್ಪನೇ ಹಾಕ್ತೀನಿ. ಓಂ ಕಾಳು, ಗಮ್ಮನ, ಈರುಳ್ಳಿ. ಎಷ್ಟು ಹಾಕೊಳ್ಳೋದಮ್ಮ ಈರುಳ್ಳಿ? ನಮ್ಗೆ ಅದು ಚಪಾತಿ ಎಷ್ಟು ಚಪಾತಿಗಳು ಮಾಡ್ತೀವೋ ಅಷ್ಟು. ಓಕೆ, ಈರುಳ್ಳಿ ಓಕೆ, ಒಂಚೂರು ಬೇಯಬೇಕು ಈರುಳ್ಳಿ. ಟೊಮೆಟೊ ಹಾಕೋಣ. ಟೊಮೆಟೊ ಎಷ್ಟು ಸಣ್ಣ ಕತ್ತರಿಸ್ಕೊಂಡ್ರೆ ಅಷ್ಟು ಒಳ್ಳೆಯದು. ಅಮ್ಮ, ನಿಮ್ಮ ಇಷ್ಟು ವರ್ಷದ ಸಿನಿಮಾ ಜರ್ನಿಯಲ್ಲಿ ನಿಮಗೆ ಮರೆಯಕ್ಕಾಗದೇ ಇರುವಂತಹ ಯಾವ್ದಾದ್ರು ಒಂದಿಷ್ಟು ಸ್ವೀಟ್ ಮೆಮರೀಸ್ ಅಂತ ಇದ್ರೆ? ಮಾನಸರೋವರ ಸೆಲೆಕ್ಟ್ ಆಗಿದ್ದೆ ಒಂದು ಸುಂದರವಾದ ಒಂದು ಅನುಭವ. ಅದು ಆ್ಯಕ್ಚುಲಿ ನನ್ನ ಅದೃಷ್ಟ, ಲಕ್ಷ್ಮಿ ಮನೆ ಭಾಗ ಅದೃಷ್ಟ ಬಾಗಿಲು ತಟ್ಕೊಂಡು ಬರುತ್ತೆ ಅಂತಾರಲ್ಲ, ಆ ಥರ ನನಗೆ ಪುಟ್ಟಣ್ಣವ್ರು ಅದೇನು ರೋಡಲ್ಲಿ ನೋಡಿ ನನ್ನ ಸೆಲೆಕ್ಟ್ ಮಾಡಿ, ಮತ್ತೆ ಅಂದರೆ ಇವತ್ತು ಮಧ್ಯಾಹ್ನ ನೋಡಿದ್ರು, ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ಲುಕ್ ಟೆಸ್ಟ್ ಮಾಡಿದ್ರು, ಇಮಿಡಿಯೇಟ್ ಹೀರೋಯಿನ್ ಫಿಕ್ಸ್ ಮಾಡಿಬಿಟ್ರು. ಅದೇ ಅದೊಂದು ತುಂಬ ಎಕ್ಸ್ಟ್ರಾರ್ಡಿನರಿ ಅನುಭವ. ಅದು ತುಂಬ ಖುಷಿ ಆಗುತ್ತೆ. ಆಯಿತು, ಮೆತ್ತಗಾಗಿದೆ ಟೊಮೆಟೊ ಎಲ್ಲ. ಇವಾಗ ಇದಕ್ಕೆ ಅರಿಶಿನ ಹಾಕೋಣ, ಸ್ವಲ್ಪ ಚೂರು ಅರಿಶಿನ, ಓಕೆನಾ? ಆಮೇಲೆ ಸ್ವಲ್ಪ ಖಾರದ ಪುಡಿ. ಈಗ ಅರಿಶಿನ ಪುಡಿ ಎಷ್ಟು ಹಾಕೊಂಡ್ರಿ ಅಮ್ಮ? ಹಿಟ್ಟು ಹಾಕ್ತೀವಲ್ವಾ, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ಇದಕ್ಕೆ ಬೇಕಾಗಿರೋಗಿಂತ ಸ್ವಲ್ಪ ಜಾಸ್ತಿ. ಒಂದು ಟೀ ಸ್ಪೂನ್, 1.5 ಟೀ ಸ್ಪೂನ್ ಅನ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನ್ ಹಿಡಿಸತ್ತೆ. ಇನ್ನೊಂದು ಅರ್ಧ ಚಪಾತಿ ಇದು ಹಿಟ್ಟು ಮಿಕ್ಸ್ ಮಾಡ್ತೀವಲ್ಲ, ಅದಕ್ಕೂ ಬೇಕಾಗುತ್ತಲ್ಲ, ಅದಕ್ಕೆ ಧನಿಯಾ ಪುಡಿ ಎಷ್ಟು ಹಾಕೊಳ್ಳೋಣ? ಅದನ್ನ ಇದು 1.5 ಹಾಕ್ತೀವಿ, 1 ಸಾಕು. ಗರಂ ಮಸಾಲ ಬೇಕು ಅಂದರೆ ಹಾಕೋಬೋದು. ನಾನು ಸ್ವಲ್ಪ ಹಾಕ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಜಾಸ್ತಿ ಏನ್ಬೇಡ, ಓಕೆ, ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ಸರಿ ಹೋಗುತ್ತೆ. ಇವಾಗ ಹಾಕಿರೋದು ಇದಕ್ಕೆ ಸರಿ ಹೋಗುತ್ತೆ. ಆಯಿತಾ? ಚಪಾತಿ ಹಿಟ್ಟಿಗೆ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಇದಾಗಿದೆ, ಸಾಫ್ಟಾಗಿ ಆಗಿದೆ. ಆಫ್ ಮಾಡ್ಕೊಳ್ಳೋಣ, ಓಕೆನಾ? ಇವಾಗ ಇದು ಸ್ವಲ್ಪ ಆರಬೇಕು. ಅಷ್ಟರಲ್ಲೇ ಇಟ್ಕೊಂಡ್ಬಿಡೋಣ. ಬೌಲು. ಈ ಬೌಲ್ಗೆ ಇವಾಗ ಗೋಧಿ ಹಿಟ್ಟು, ಇವಾಗ ಆ ಕನ್ಸಿಸ್ಟೆನ್ಸಿ ಎಷ್ಟಿದೆಯೋ ಅದರದ್ದು ಇದು ನೋಡಿಕೊಂಡು ಗೋಧಿ ಹಿಟ್ಟು ಅಷ್ಟು ಅದಕ್ಕೆ ಬ್ಯಾಲೆನ್ಸ್ ಆಗೋ ಥರ ಹಾಕ್ಕೊಂಡ್ರೆ ಸಾಕು. ಹಾಫ್ ಬೌಲ್ ಹಾಕೋಬೋದು. ಯಾಕಂದರೆ ಇದ್ರ ಜೊತೆಗೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತೀವಲ್ಲ, ಅದಕ್ಕೆ ಇದು 1.5 ಸ್ಪೂನ್ ಹಾಕ್ಬೋದು. ಈಗ ಅದನ್ನು ಗೊಜ್ಜು ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಗೊಜ್ಜೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂಚೂರು ನೀರು ಸ್ವಲ್ಪ ಹಾಕ್ಕೊಂಡು ಈ ಹದವಾಗಿ ಒಂಥರ ಚಪಾತಿ ಇದೇ ಬೇಕು. ತುಂಬ ಮೆತ್ತಗೂ ಇರೋದು ಬೇಡ, ತುಂಬ ಗಟ್ಟಿಗೂ ಇರೋದು ಬೇಡ. ಇದನ್ನ ಇವಾಗ ಒಂದು 10 ನಿಮಿಷ ನೆನೆ ಹಾಕಬೇಕು. ಉಪ್ಪು ಬೇಕಂದರೆ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಇವಾಗ ಲೇಟಾಗಿ ಹಾಕ್ತಾಯಿದ್ದೀನಿ, ಬಟ್ ಓಕೆ. ಈಗ ಸ್ವಲ್ಪ ಒಂಚೂರು ಎಣ್ಣೆ ಅದ್ರ ಮೇಲೆ ಸವರ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬೇಡ. 10 ಮಿನಿಟ್ಸ್. ಸಿನಿಮಾ ನೋಡ್ಕೊಂಡು ಬೆಳೆದ ಮಕ್ಕಳು ನಾವು.
ನನಗೆ ಅವ್ರು ಅಡ್ಗೆ ಮಾಡ್ಕೊಡ್ತಾರೆ. ನಿಮ್ಗೆ ಅಡುಗೆ ಬರಲ್ವಾ? ಬರತ್ತೆ ಅಮ್ಮ, ತುಂಬಾ ಬೇಸಿಕ್ ಅಡ್ಗೆ ಎಲ್ಲ ಕಲ್ತ್ಕೋಬೇಕಪ್ಪ. ಮದುವೆ ಆಗಿ ಗಂಡಂಗೆ ಅದಕ್ಕೆ ಮೇಡಮ್ ಅಡ್ಗೆ ಬರೋ ಗಂಡನೇ ಮದುವೆ ಮಾಡ್ಕೊಂಡ್ಬಿಡ್ತೀವಿ, ಕಲಿಯೋದ್ ಯಾಕೆ ಬೇಕು? ಇಲ್ಲ, ಆಕ್ಚುಲಾಗಿ ಏನ್ ಗೊತ್ತಾ, ಅಡಿಗೆ ಮೂಲಕ ಗಂಡನ ಹೊಟ್ಟೆ ತುಂಬಿದ್ರೆ ಹೃದಯಕ್ಕೂ ಹೋಗ್ತೀವಂತೆ. ಅಡಿಗೆ ಇಸ್ ದ ಬೆಸ್ಟ್ ವೇ. ಇವಾಗ ಇದಕ್ಕೆ ಬೇಕಾದ್ರೆ ತುಪ್ಪನೂ ಒಳಗಡೆ ಹಾಕೋಬಹುದು, ಯಾವ್ದಾದ್ರು ಹಾಕೋಬಹುದು. ನಾನು ಒಂಚೂರು ತುಪ್ಪ ಹಾಕೋತೀನಿ. ಓಕೆ, ಈಗ ಒಂಚೂರು ಎಣ್ಣೆ ಹಾಕೋದು. ಎಣ್ಣೆ ಹಾಕಲ್ಲ. ಅಮ್ಮ, ನಿಮ್ಮ ಲೈಫಲ್ಲಿ ಒಂದು ಕಹಿ ಘಟನೆ, ಒಂದು ಸಿಹಿ ಘಟನೆ, ಒಂದು ಸ್ಪೈಸ್ ಆಗಿರುವಂತಹ ಘಟನೆ ಅಂದ್ರೆ ಯಾವ್ದು? ಕಹಿ ಘಟನೆ ಅಂದ್ರೆ ಒಂದು ಮುತ್ತಿನ ಕತೆ ಮಿಸ್ ಆಗೋಯ್ತು ನನಗೆ. ನೀವು ಮಾಡ್ಬೇಕಿತ್ತು. ನಾನೇ ಮಾಡ್ಬೇಕಾಗಿತ್ತು. ತುಂಬಾ ಆಸೆ ಪಟ್ಟು ನಾನು ಆಸೆ ಇಟ್ಕೊಂಡಿದ್ದೆ. ಅದು ಆ ಸಿನಿಮಾ ಮಾಡ್ತಾ ಇದ್ದೀನಿ. ಒಂದ್ ಕಡೆ ಪುಟ್ಟಣ್ಣವ್ರ ಜೊತೆ, ಈ ಕಡೆ ರಾಜ್ಕುಮಾರ್ ಅವ್ರ ಜೊತೆನೂ ಕೆಲಸ ಮಾಡೋ ಒಂದು ಅವಕಾಶ, ಅದ್ರ ಜೊತೆಗೆ ಶಂಕರ್ ನಾಗ್ ಅವರು ನಿರ್ದೇಶನ. ಅದೊಂದು ಪ್ರಾಜೆಕ್ಟ್ ನನಗೆ ಕೈ ತಪ್ಪೋಯ್ತು. ಅದು ಕಾರಣಗಳು ಏನೇನು ನನ್ಗೆ ಇವತ್ತಿಗೂ ಗೊತ್ತಾಗಿಲ್ಲ ಏನು ಅಂತ. ಬಟ್ ಅದೊಂದು ತಪ್ಪೋಗಿತ್ತು. ತುಂಬ ನೊಂದುಬಿಟ್ಟೆ ಅವತ್ತಿನ ದಿನ. ತುಂಬ ಅಂದರೆ ಬಾತ್ರೂಮಲ್ಲಿ ಕುತ್ಕೊಂಡು ಹತ್ತುಬಿಟ್ಟಿದ್ದೀನಿ. ಯಾಕೆಂದರೆ ಪೇಪರಲ್ಲೆಲ್ಲ ಬಂದ್ಬಿಟ್ಟಿತ್ತು ರಾಜ್ ಪದ್ಮ ಜೋಡಿ ಅಂತ. ಅದು ಆಮೇಲೆ ಇಡೀ ಇಂಡಸ್ಟ್ರಿ ನನಗೆ ದ್ವಾರಕೀಶ್ ಅವರು, ಅನಂತ್ ಅವರು, ತುಂಬ ಜನ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ತುಂಬ ಅದು ಮಿಸ್ ಆಗಿದ್ದು ತುಂಬಾ ಬೇಜಾರ ಆಯಿತು. ತುಂಬ ಸಂತೋಷದ್ದು ಅಂದರೆ ನನ್ನ ಮಕ್ಕಳಿಗೆ ಡೆಲಿವರಿ ಆದಾಗ, ಇಬ್ಬರು ಮಕ್ಕಳು, ಮಗ ಫಸ್ಟು, ಆಮೇಲೆ ಮಗಳು, ಇಬ್ಬರು ಮಕ್ಕಳು ಹುಟ್ಟಿದಾಗ ತುಂಬಾ ಸಂತೋಷ ಆಗಿದೆ. ಸೊ ಅಮ್ಮ, ರೊಟ್ಟಿ ರೆಡಿ ಆಯ್ತು, ರೆಡಿ ಇದೆ. ಎಸ್, ಮೊಸರು ಸೂಪರಾಗಿ ಗಟ್ಟಿ ಮೊಸರು. ಅಮ್ಮ, ಟೇಸ್ಟ್ ಮಾಡ್ಲಾ? ಖಂಡಿತ ಮಾಡಿ. ಫಸ್ಟ್ ಹಾಗೆ ತಿಂತೀನಿ, ಹೇಗಿದೆ ಅಂತ ನೋಡ್ತೀನಿ, ಆಮೇಲೆ ಮೊಸರು ಜೊತೆಗೆ ತಿಂತೀನಿ. ಓಕೆ. ವಾವ್, ಸಕ್ಕದಾಗಿದೆ. ಸುಮ್ಮನೆ ಮಾಡ್ಕೊಂಡು ಬಾಕ್ಸ್ ತಗೊಂಡೋಗ್ಬಿಟ್ರೆ ಚಟ್. ಖಂಡಿತ ಏನು ಬೇಡ, ಏನು ಬೇಡ. ದಿಸ್ ಇಸ್ ಎನಫ್. ಸಕ್ಕದಾಗಿದೆ, ಏನು ಬೇಡ. ಹೌದು. ವಾವ್, ನಾನೀಗ ಮೊಸರು ಜೊತೆ ತಿಂತಾ ಇದ್ದೀನಿ. ಬೋತ್ ಎರಡೂ ಅದ್ಭುತವಾಗಿದೆ. ಹಾಗೇನು ತಿನ್ಬೋದು. ಹೌದು, ಹಾಗಂತೂ ವಾವ್. ಓಕೆ. ಸೊ ನನ್ನ ಕಡೆಯಿಂದ ಇವತ್ತು ಪದ್ಮಮ್ಮ ಅವರ ಮಸಾಲಾ ಚಪಾತಿಗೆ ಮಜ್ಗೆ. ಮಸಾಲಾ ಚಪಾತಿ ಮಾಡುವ ವಿಧಾನ. ಮೊದಲು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1/4 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, 1/4 ಚಮಚ ಓಂಕಾಳು, ಸಣ್ಣದಾಗಿ ಹೆಚ್ಚಿದ 1 ಬೌಲ್ ಈರುಳ್ಳಿ ಹಾಗೂ 1 ಬೌಲ್ ಟೊಮ್ಯಾಟೊ ಹಾಕಿ ಬಾಡಿಸಿಕೊಳ್ಳಿ. ಟೊಮ್ಯಾಟೊ ಮೃದುವಾದ ನಂತರ 1/4 ಚಮಚ ಅರಿಶಿನ, 1/2 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲ, 2 ಚಮಚ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ತಣಿಯಲು ಬಿಡಿ. ಈಗ ಒಂದು ಬೌಲ್ಗೆ ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು, 1/2 ಚಮಚದಷ್ಟು ಕಡಲೆ ಹಿಟ್ಟು, ತಯಾರಿಸಿದ ಟೊಮೆಟೊ ಗೊಜ್ಜಿನ ಮಿಶ್ರಣ ಸೇರಿಸಿ ಸ್ವಲ್ಪ ನೀರು ಹಾಕಿ ಹದವಾಗಿ ನಾದಿಕೊಳ್ಳಿ. ಅದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆ ಸವರಿ 10 ನಿಮಿಷ ನೆನೆಯಲು ಬಿಡಿ. ಈಗ ಒಂದು ಹೆಂಚನ್ನು ಕಾಯಲು ಇಡಿ. ಚಪಾತಿ ಲಟ್ಟಿಸಿದ ನಂತರ ಚಪಾತಿಯನ್ನು ಹೆಂಚಿನ ಮೇಲೆ ಹಾಕಿ ಅದರ ಮೇಲ್ಭಾಗಕ್ಕೆ ಸ್ವಲ್ಪ ತುಪ್ಪ ಸವರಿ 2 ಕಡೆ ಚೆನ್ನಾಗಿ ಸುಟ್ಟರೆ ಗರಿಗರಿಯಾದ ಮಸಾಲಾ ಚಪಾತಿ ಸವಿಯಲು ಸಿದ್ಧ. ಇವತ್ತು ನಮ್ಮ ಮಸಾಲಾ ಚಪಾತಿಗೆ ನಾವು ಬಳಸಿದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅದಕ್ಕೋಸ್ಕರ ಇಷ್ಟು ಟೇಸ್ಟಿ ಆಗಿದೆ, ಹಾಗೆ ಫ್ಲೇವರ್ಫುಲ್ ಆಗಿದೆ. ಅಮ್ಮ, ಏನ್ ಗೊತ್ತಾ, ನನ್ಗೆ ಏನ್ ಅನ್ಸಿದ್ರೆ, ಅವಾಗ್ಲೇ ಹೇಳಿದ್ನಲ್ಲ, ನಾನು ಸ್ವಲ್ಪ ಕಿತಾಪತಿ ಜಾಸ್ತಿ, ಆಮೇಲೆ ನನ್ಗೆ ಏನೇನೋ ಒಂಥರ ಹುಚ್ಚು ಆಸೆಗಳು ಜಾಸ್ತಿ. ಈಗ ಚಪಾತಿ ಮಾಡ್ಬಿಟ್ರಿ ನೋಡಿ, ನೀವು ಮಸಾಲಾ ಚಪಾತಿ ಮಾಡ್ಬಿಟ್ರಲ್ಲ, ನನ್ಗೆ ಆಸೆ ಡಬಲ್ ಆಗೋಯ್ತು. ಸೊ ಇನ್ನೊಂದು ನನಗೋಸ್ಕರ ಏನಾದ್ರು ಮಾಡ್ಕೊಡಿಮ್ಮ ಪ್ಲೀಸ್. ಖಂಡಿತ. ಏನ್ ಮಾಡ್ಕೊಡ್ತೀರಾ? ದೊಡ್ಡ ಪಾತ್ರೆ ತಂಬಿಟ್ಟು ಸ್ಟಾರ್ಟ್ ಮಾಡೋಣ. ನಿಮಗೆ ಮೊದ್ಲು ಏನ್ ಬೇಕು? ಪ್ಯಾನ್, ಸ್ಮಾಲ್ ಪ್ಯಾನ್. ಎಣ್ಣೆ ಹಾಕೋಣ, ಸ್ವಲ್ಪ ಎಣ್ಣೆ ಹಾಕೋಣ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬಳಸಿ ಸ್ವಲ್ಪನೇ ಸಾಕು, ಜಾಸ್ತಿ ಸಾಕು. ಇವಾಗ ಸಾಸಿವೆ, ಜೀರಿಗೆ ಎರಡು ಸ್ವಲ್ಪ ಸ್ವಲ್ಪ ಹಾಕೋಣ. ಓಕೆ, ಜೀರಿಗೆ ಹಾಕಿದ್ದೀನಿ. ಮೆಣಸು ಖಾರ ಎಷ್ಟು ಬೇಕು, ಇವಾಗ ಇದ್ರದ್ದು ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಮೆಣಸು ಹಾಕ್ಕೊಳ್ಳೋಣ. ಓಕೆನಾ ಅಮ್ಮ? ಈಗ ನಂದೊಂದು ಬೇಡಿಕೆ ಇದೆ, ನೀವು ಅದನ್ನ ಹಾಕ್ಬಿಡಿ, ಆಮೇಲೆ ನನ್ನ ಬೇಡಿಕೆ ಏನು ಅಂತ ಹೇಳಿ. ತುಂಬ ಹೆಲ್ದಿ ಎಲೆ ಇದು. ಎದೆಲ್ ಕಫ, ಗಂಟ್ಲು, ಕೆಮ್ಮು, ಅದೇನೋ ಹೇಳ್ತಿದ್ರಲ್ಲ. ಅಯ್ಯೋ ಅಪ್ಪ, ನಾನ್ ಮರ್ತು ಅದೇನೋ ಹೇಳ್ತಿದ್ರಲ್ಲ. ನಾ ದೂರನೇ ನಿಂತ್ಕೊಂಡು ಕೇಳ್ತೀನಿ.
ಅಷ್ಟೊಂದು ಯಾಕೆಂದ್ರೆ ಇವಾಗ ನಾನು ಕೇಳೋ ಪ್ರಶ್ನೆಗಳು ಯಾವುದು ಹಿರಿಯ ನಟರು ಕೇಳುವಂತದಲ್ಲ, ನಮ್ದೆಲ್ಲ ಕಿತಾಪತಿ ಜನರೇಷನ್ ಜೆನ್ಜಿ ಜನರೇಷನ್ ಗ್ಯಾಪ್. ಜನರೇಷನ್ ಗ್ಯಾಪ್. ಸೊ ಆ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ fill ಮಾಡೋಣ. ನಾನೇ ಗ್ಯಾಪ್. ಸೊ ಇವಾಗ ನಾನು ಜೆನ್ಜಿ ಅವರು ಕೇಳುವಂತ ಒಂದಷ್ಟು ಕ್ವಶನ್ಸ್ ಕೇಳ್ತೀನಮ್ಮ ನಿಮ್ಗೆ, ನೀವು ಆನ್ಸರ್ ಮಾಡ್ಬೇಕು. ಊರಲ್ಲಿ ಬೆಳೆಯುವ ಉಳ್ಳಿ ಯಾವುದು? ನಾ ಕೇಳೋ ಕ್ವಶನ್ಗೆ ಆಕ್ಚುಲಿ ಅಂತ ಈರುಳ್ಳಿ. ಎಷ್ಟೇ ಮೇಕಪ್ ಹಾಕಿದ್ರು ಬೆಳ್ಳಗಾಗದೆ ಇರೋ ಸೊಪ್ಪು ಯಾವುದು? ಕರ್ಬೇವಿನ ಸೊಪ್ಪು. ಅಂದ್ರೆ ನಿಜವಾಗ್ಲು ಅಂದ್ರೆ ಇಲ್ಲ, ಸ್ವಲ್ಪ ಇವಾಗ ಗೊತ್ತಾಯ್ತು ಲಾಸ್ಟ್. ಇವಾಗ ಇನ್ನ ಯಾರಾದ್ರೂ ನೋಡ್ದೆ EP ಏನಾದ್ರು ಕೊಟ್ಬಿಟ್ಟಿದೀರಾ ನಂತರ? ಬಾಡಿ ಬಾಡೋಯ್ತಾ? ಓಯ್ಸ್. ಓಹ್, ಬಾಡಿಸ್ಕೊಂಡಿದ್ದಾಯ್ತಾ? ಓಕೆ, ಆಫ್ ಮಾಡ್ಬಿಡೋಣ. ಇಲ್ಲ, ಇದಕ್ಕೆ ಕೊಬ್ಬರಿ ಹಾಕ್ಬೇಕು. ಕಂಟಿನ್ಯೂ ಓಕೆ, ಹಾಕಿ. ನಮ್ಮ ಕ್ವಾಂಟಿಟಿ ತಂಬುಳಿ ಎಷ್ಟು ಬೇಕೋ ಅಷ್ಟು. ಇದನ್ನು ಒಂಚೂರು ಬಾಡಿಸ್ಕೋಬೇಕು ಕೊಬ್ಬರಿ. ಈ ಹಸಿ ವಾಸನೆ ಹೋದ್ರೆ ಕೊಬ್ಬರಿಲಿ ಓಕೆ, ಇದು ಮೊಸರು ಜೊತೆ ಮಿಕ್ಸ್ ಆದ್ರೆ ಅದೊಂಥರ ಬೇರೆ ಘಮ ಕೊಡುತ್ತೆ. ಇಲ್ಲಾಂದ್ರೆ ಹಸಿ ಮೊಸರು ಇದು ಎಲ್ಲ ಹಸಿ ಇದಾಗುತ್ತೆ. ಇದಾಗಿದೆ. ಓಕೆ, ಇದು ಮಿಕ್ಸಿಗೆ ಬ್ಲೆಂಡರ್ಗೆ ಹಾಕೋಣ. ಅಮ್ಮ, ನಮ್ಮಲ್ಲಿ ಆಕ್ಚುಲಿ ಮಿಕ್ಸಿ ಇದೆ, ಬಟ್ ಮಿಕ್ಸಿಗಿಂತಲೂ ಇನ್ನೂ ಸ್ಮಾರ್ಟ್ ಆಗಿ ವರ್ಕ್ ಮಾಡುವಂತ ನಮ್ಮ ಬೋರೋಸಿಲ್ ನ್ಯೂಟ್ರಿಮೇಟ್ ಪೋರ್ಟಬಲ್ ಬ್ಲೆಂಡರ್ ಇದೆ. ನಿಮ್ಮ ದಿನನಿತ್ಯದ ಜೀವನಕ್ಕೆ ಕಾಂಪ್ಯಾಕ್ಟ್ ಕಿಚನ್ ಪಾರ್ಟ್ನಲ್ಲಿ ಬ್ಲೆಂಡಿಂಗ್ ಯೂನಿಟ್ ಇದೆ. ಸೊ ಬ್ಲೆಂಡಿಂಗ್ ಜಾರ್ ಲಿಡ್ ಇದೆ, ಬ್ಲೆಂಡರ್ ಜಾರ್ ಇದೆ, ವಿತ್ ಗ್ರೈಂಡಿಂಗ್ ಬೇಸ್ ಇದೆ. ಸೊ USB ಕಾರ್ಡ್ ಹಾಗೆ ಯೂಸರ್ ಮ್ಯಾನ್ಯಲ್ ಕೂಡ ಒಳಗೊಂಡಿದೆ. ಶಕ್ತಿಶಾಲಿ 75 ವ್ಯಾಟ್ಸ್ ಇರುವಂತಹ DC ಮೋಟರ್ ಇರುವಂತಹ ಇದು. ಹಾಗೆ ಬಾಳ್ಕೆ ಬರುತ್ತೆ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಸಹಾಯದಿಂದ ಸ್ಮೂತೀಸ್, ಶೇಕ್ಸ್ ಮತ್ತು ಬ್ಲೆಂಡ್ಸ್ ನ ಕೂಡ ಕ್ಷಣಾರ್ಧದಲ್ಲಿ ತಯಾರಿಸಬಹುದು. ಹಗುರವಾದ ಮತ್ತು ಕಾಂಪ್ಯಾಕ್ಟ್ ಡಿಸೈನ್ ಹೊಂದಿರುವಂತಹ 550 ml ಟ್ರಿಟಿನ್ ಜಾರ್ ನೇರವಾಗಿ ಕುಡಿಯುವ ಬಾಟಲ್ ಆಗಿಯೂ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಆಫೀಸ್, ಜಿಮ್ ಅಥವಾ ಪ್ರಯಾಣಕ್ಕೂ ಕೂಡ ತುಂಬಾ ಪರ್ಫೆಕ್ಟ್ ಪಾರ್ಟ್ನರ್ ಇನ್ ಬಿಲ್ಟ್. ಟೆರಾಮೋಸ್ಟೇಟ್ ಮತ್ತು ಜಾರ್ ಸೆನ್ಸಿಂಗ್ ಸ್ವಿಚ್ ಇದ್ದು ಬಳಕೆಯ ವೇಳೆಗೆ ಹೆಚ್ಚಿನ ಸುರಕ್ಷತೆಯನ್ನು ಒದಗಿಸುತ್ತದೆ. ಬೋರೋಸಿಲ್ ವತಿಯಿಂದ 1 ವರ್ಷದ ವಾರಂಟಿ ಲಭ್ಯವಿದ್ದು ಉತ್ಪಾದನಾ ದೋಷಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಅಮ್ಮ, ಸೊ ನೋಡಿದ್ರಲ್ಲ ಇದರಿಂದ ಏನೇನೆಲ್ಲ ಯೂಸಸ್ ಇದೆ ಅಂತ. ಅಮ್ಮ, ನೀರು ಹಾಕೋದಾ? ಸ್ವಲ್ಪ ನೀರು ಹಾಕೋಣ, ಸಾಕು. ಓಕೆ, ಆಮೇಲೆ ಮಾಡಿ. 1 2 ವಾವ್, ಹೆಂಗೆ ಮೇಡಮ್ ನಮ್ಮ ಬ್ಲೆಂಡರು? ಎಸ್, ಸೂಪರ್. ಕೈಯಲ್ಲೇ ಇಟ್ಕೋಬೋದು, ಏನೂ ಆಗಲ್ಲ. ಚೆನ್ನಾಗಿದೆ, ಕೈಯಲ್ಲೇ ಇಟ್ಕೊಂಡಿದ್ದೀನಿ, ಏನೂ ಆಗ್ತಿಲ್ಲ. ಸೂಪರ್. ಹಂಗೆ ಮೇಡಮ್, ಹಂಗೆ ಪ್ಲಾನ್ ಓಕೆ, ಮಾಡಿ. ಒಂದು ಸ್ವಲ್ಪ ಬ್ಲೆಂಡ್ ಆಯ್ತು. ಓಕೆ, ಇವಾಗ ಆಫ್ ಮಾಡೋಣ. ಇವಾಗ ಮೊಸರು ಹಾಕೊಳ್ಳೋಣ. ಒಂದು 2-3 ಸ್ಪೂನ್ ಹಾಕೋಣ ಸಾಕು. ಇವಾಗ Yes. ಇದು ತಂಬುಳಿ ಇದ್ರಿಂದ ನೋಡಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಎಲೆಗಳು ಜಾಸ್ತಿನೂ ಹಾಕ್ಬೋದು. ನಾನು ಕೊಬ್ಬರಿನೂ ಹಾಕಿದ್ದೀನಿ, 2 ಬ್ಯಾಲೆನ್ಸ್ ಮಾಡಿದ್ದೀನಿ. ಈಗ ಮೊಸರು. ಅಲ್ಲ, ಉಪ್ಪು ಹಾಕ್ಬೇಕಲ್ಲ. ಸಾರಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಒಂದು 1/2 ಸ್ಪೂನ್ ಹಾಕ್ಲಾ? ಓಕೆ, ಕ್ಲೋಸ್ ಮಾಡ್ಲಾಮ? ಓಯ್ಸ್, ಕ್ಲೋಸ್ ಮಾಡಿ ಇನ್ನೊಂದ್ಸಲ ಡಿರ್ರನ್ಸ್. ಎಸ್, ಓಪನ್ ಮಾಡ್ಲಾಮ? ಎಸ್, ಒಗ್ಗರಣೆ ಹಾಕೋಣ. ಇದಕ್ಕೆ ಇವಾಗ ಎಣ್ಣೆ. ಸಾಕು 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 ಸಾಕು, ಜಾಸ್ತಿ ಎಣ್ಣೆ ಬೇಡ. ಓಕೆ, ಎಣ್ಣೆ ಕಾದಿದೆ. ಸಾಸಿವೆ. ಹಾ, ಗುಡ್. ಓಕೆ, ಜೀರಿಗೆ. ಓಕೆ, ಕರ್ಬೇವಿನ ಸೊಪ್ಪು ಮುರಿದ್ಬಿಟ್ಟು ಹಾಕೋಣ. ಓಕೆ, ಸೂಪರ್. ಒಣಮೆಣಸಿನ್ಕಾಯಿ 2 ಮುರಿದ್ಬಿಟ್ಟು ಹಾಕೋಣ. ಹೆಂಗಾರ ಹಾಕಿ ಮೇಡಮ್, ಮೆಣಸಿನ್ಕಾಯಿ ಹೆಂಗ್ ಹಾಕಿದ್ರು ಖಾರನೇ. ಇಂಗು. ಎಸ್, ನಮ್ಮ ಕಿಚನ್ ಅಲ್ಲಿ ಆಕ್ಚುಲಿ ನಾವು ಸ್ಪೆಷಲ್ ಹಿಂಗು ಬಳಸ್ತೀವಿ. ನಮ್ಮ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಹಿಂಗ ಆದ ತಕ್ಷಣ ಗಮನನೇ ಬೇರೆ ಅಲ್ವಾ? ಓಕೆ, ಇದ್ರಲ್ಲಿ ಹಾಕ್ಬಿಡ್ಲ ಇವಾಗ ದೊಡ್ಡ ಪತ್ರೆ, ತಂಬುಳಿ. ವಾವ್, ಐ ಲವ್ ದಿಸ್ ಸೌಂಡ್. ಎಸ್, ನಂಗೂ ಇಷ್ಟ. ತಂಬುಳಿ ಯಾವ್ದ್ರದ್ದು? ದೊಡ್ಡ ಪತ್ರೆ ತಂಬುಳಿ. ಚೆನ್ನಾಗಿ ಅನ್ನದ ಜೊತೆ ನೀಟಾಗಿ. ಎಸ್, ಬಾ ದೇವ್ರೆ, ಇಷ್ಟೊಂದು ತಿಂತಾ ಇದೀನಿ, ಯಾವ ದೃಷ್ಟಿನೂ ತಾಗ್ದೇ ನೋಡ್ಕೊಳಪ್ಪ.
ನಾವೊಂದು ಹೇಳ ನಂಗೆ ಆಕ್ಚುಲಿ ತಂಬುಳಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಓಹೋ, ಅದು ಹಿಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನೇನು ಅನ್ಕೊಂಡೆ ತಂಬುಳಿನು ಅದೊಂಥರದ ಸಾರು ಅಂತ. ಚೆನ್ನಾಗಿದೆಯಾ? ಔಟ್ಸ್ಟ್ಯಾಂಡಿಂಗ್. ಈ ನಮ್ಮ ದೊಡ್ಡಪತ್ರೆ ತಂಬುಳಿ ಇಷ್ಟು ಅದ್ಭುತವಾಗಿ ಇಷ್ಟು ಫ್ಲೇವರ್ಫುಲ್ ಆಗಿ ಬರೋದಕ್ಕೆ ಕಾರಣ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ನಾವು ಈ ತಂಬುಳಿನ ಮಾಡೋದಕ್ಕೆ ನಮ್ಮ ಫ್ರೀಡಮ್ ಆಯಿಲ್ನ ಬಳಸಿದ್ದೀವಿ, ಹಾಗಾಗಿ ಇದಿಷ್ಟು ಹೆಲ್ದಿ ಹಾಗೆ ಟೇಸ್ಟಿ ಆಗಿದೆ. ಇವತ್ತು ನಮ್ಮ ಪದ್ಮಮ್ಮ ಅವರ ರೆಸಿಪಿಗೆ ನಮ್ಮ ಕಡೆಯಿಂದ ಮಜ್ಜಿಗೆ. ದೊಡ್ಡ ಪತ್ರೆ ತಂಬುಳಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1/4 ಚಮಚ ಜೀರಿಗೆ, ಸ್ವಲ್ಪ ಕಾಳು ಮೆಣಸು, 10 ರಿಂದ 15 ದೊಡ್ಡ ಪತ್ರೆ ಎಲೆ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಬಾಡಿಸಿಕೊಳ್ಳಿ. ಈಗ 1 ಬೌಲ್ ತುರಿದ ಕೊಬ್ಬರಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕೈಯಾಡಿಸಿ, ನಂತರ ತಣಿಯಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದುಕೊಂಡ ಸಾಮಗ್ರಿಗಳನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಅದೇ ಜಾರಿಗೆ 3 ಚಮಚ ಮೊಸರು, ಅರ್ಧ ಚಮಚ ಉಪ್ಪು ಸೇರಿಸಿ ಮತ್ತೊಮ್ಮೆ ರುಬ್ಬಿಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಚಿಕ್ಕ ಪಾತ್ರೆ ಒಲೆ ಮೇಲಿಟ್ಟು 2 ಚಮಚ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, 2 ಒಣಮೆಣಸಿನಕಾಯಿ, 1/4 ಚಮಚ ಇಂಗು ಸೇರಿಸಿ ಒಗ್ಗರಣೆಯನ್ನು ತಂಬುಳಿಗೆ ಸೇರಿಸಿದರೆ ರುಚಿ ರುಚಿಯಾದ ದೊಡ್ಡ ಪತ್ರೆ ತಂಬುಳಿ ಸವಿಯಲು ಸಿದ್ಧ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕಾಗಿ, ಅದ್ಭುತವಾದ ಡಿಶ್ ನ ಹೇಳ್ಕೊಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಿಮಗೊಂದು ಚಿಕ್ಕ ಗಿಫ್ಟ್ ಇದೆ. ನಮ್ಮ ಬೋರೋಸಿಲ್ ಅವರ ಕಡೆಯಿಂದ ನ್ಯೂಟ್ರಿ ಫ್ರೆಶ್ ಬ್ಲೆಂಡರ್ ನಿಮಗೋಸ್ಕರ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಹಾರ ಅವರ ಕಡೆಯಿಂದ ಕೂಡ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ. ಸೊ ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 99% ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಪರಿಮಳನ ಒಂದ್ಸರಿ ನೀವೇ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಅಮ್ಮ ಅವರ ಕಡೆಯಿಂದ, ಅಂದ್ರೆ ಆಹಾರ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ನಮ್ಮ ಕಿಚನ್ ಅಲ್ಲಿ ಆಕ್ಚುಲಿ ಮಾಸ್ಟರ್ ಬ್ಲಾಸ್ಟರ್ ಅಂತಂದ್ರೆ ನಮ್ಮ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್ ಅಂತ ಹೇಳ್ತೀವಿ. ಸೊ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಅಮ್ಮ, ಮತ್ತೆ ನಮ್ಮ ಕಾರ್ಯಕ್ರಮನ ನೋಡ್ತಾ ಇರಿ. ಯಾವತ್ತಾದ್ರೂ ಬಿಡುವಾದ್ರೆ ದಯವಿಟ್ಟು ಬನ್ನಿ, ಇನ್ನಷ್ಟು ರೆಸಿಪಿಗಳನ್ನ ನಮಗೆ ಹೇಳ್ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಹೋಮ್ ರೆಮಿಡಿಯನ್ನ ತೋರಿಸ್ತಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ಯಾವ ಸಮಸ್ಯೆಗೆ ಇವತ್ತು ಯಾವ ರೆಮಿಡಿಯನ್ನ ತೋರಿಸ್ತಾ ಇದ್ದೀರಾ? ನಾನವ್ರೆ, ಹೆಣ್ಮಕ್ಳು ಬೊಜ್ಜು ಕರಗಿಸ್ಬೇಕು ಅಂತ ಸಾಹಸ ಮಾಡ್ತಾರೆ, ವಿಪರೀತ ಇಂಟೆನ್ಸ್ ವರ್ಕೌಟ್ ಮಾಡ್ತಾರೆ. ಬಟ್ ನಿಮ್ಗೆ ಗೊತ್ತಾ, ಬೊಜ್ಜು ಕರಗಿಸೋಕೆ 80% ಫೋಕಸ್ ಮಾಡಬೇಕಾಗಿರೋದು ಡಯಟ್ ಮೇಲೆ. ಇನ್ನು ಒಂದು 20-25% ಅಷ್ಟೇ ನಾವು ಮಾಡೋ ವರ್ಕೌಟ್ ಹೆಲ್ಪ್ ಆಗೋದು. ಅದರಿಂದ ಅದಕ್ಕೆ ತುಂಬಾ ಹೆಲ್ಪ್ ಆಗುವಂತ ಒಂದು ಸಿನಮನ್ ಟೀನ ಮಾಡಿ ತೋರಿಸ್ತಾ ಇದ್ದೀವಿ. ಓಕೆ, ಸೊ ಇವತ್ತು ಫ್ಯಾಟ್ ಲಾಸ್ಗೆ ಸಿನಮನ್ ಟೀನ ತೋರಿಸ್ತಾ ಇದ್ದೀವಿ. Absolutely. ನೋಡಿದ್ರಲ್ಲ, ಇವತ್ತು ನಮ್ಮ ಡಾಕ್ಟರ್ ಫ್ಯಾಟ್ ಲಾಸ್ಗೆ ಸಿನಮನ್ ಟೀನ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಸಿನಮನ್ ಟೀಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಾನವ್ರೆ, ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಪ್ಲೀಸ್. ಎಸ್, 2 ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರೋದು ನಮ್ಗೆ. ಮೊದಲನೇದು ಚಕ್ಕೆ. ಓಕೆ, ಏನು ಮ್ಯಾಜಿಕ್ ಇದೆ ಅಂತ ಹೇಳ್ತೀನಿ. ಓಕೆ, ಇದು ಬ್ಲಡ್ ಅಲ್ಲಿರೋ ಗ್ಲೂಕೋಸ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಆಗೇನಾಗುತ್ತೆ, ಅದು ಉಪಯೋಗ ಆಗ್ಲಿಲ್ಲ ಅಂದ್ರೆ ಗ್ಲೂಕೋಸ್ ಮತ್ತೆ ಫ್ಯಾಟ್ ಆಗಿ ಕನ್ವರ್ಟ್ ಆಗೋಕೆ ಶುರು ಆಗುತ್ತೆ. ಅದು ಚೆನ್ನಾಗಿ ಬೇಕಾದ ಕಡೆ ಕೂತ್ಕೊಂಡು ನಮಗೆ ಅದನ್ನ ಮತ್ತೆ ಕರಗಿಸಕ್ಕೆ ಕಷ್ಟ ಕೊಡುತ್ತೆ. ಸೊ ಈ ಸಿನಮನ್ ಅಲ್ಲಿ ಆ ಒಂದು ಬ್ಲಡ್ ಅಲ್ಲಿರೋ ಗ್ಲೂಕೋಸ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಕೆ ಬೇಕಾಗುವಂತ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಇದೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಬರುತ್ತೆ, ಯಾವಾಗ ಇದನ್ನ ಸೇವನೆ ಮಾಡಬೇಕು ಅಂತ. ಊಟ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ. ಯೂಶಲಿ ನಾವು ಊಟ ಮಾಡಿದ ತಕ್ಷಣನೂ ಮಲ್ಕೋಬಾರ್ದು, ನಿಮ್ಗೆ ಗೊತ್ತಿರಬಹುದು. ಅಟ್ಲೀಸ್ಟ್ 1-1.5 ಗಂಟೆ ಗ್ಯಾಪ್ ಇರಬೇಕು ನಾವು ಬೆಡ್ ಮೇಲೆ ಹೋಗೋಕ್ಕಿಂತ ಮುಂಚೆ. ಸೊ ಊಟ ಆಗಿ ಅರ್ಧ ಗಂಟೆ ಆದ್ಮೇಲೆ ಇದನ್ನ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಕುಡಿದು ಮಲ್ಕೊಳ್ಳೋದು. ಇದೇನ್ ಮಾಡುತ್ತೆ, ಈ ಎಲ್ಲ ಪ್ರೊಸೆಸಿಂಗ್ ಚೆನ್ನಾಗಿ ಆಗ್ತಾ ಇದ್ದ ಹಾಗೆ, ಗಟ್ ಕ್ಲೀನ್ ಆಗ್ತಾ ಇದ್ದ ಹಾಗೆ, ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಇದ್ದ ಹಾಗೆ ನಿಮಗೂ ಆ ಇಂಟ್ರೆಸ್ಟ್ ಬರುತ್ತೆ. ಬಿಕಾಸ್ ಗಟ್ ಮತ್ತು ಬ್ರೈನ್ ಯಾವಾಗ್ಲೂ ಕನೆಕ್ಟೆಡ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗಟ್ 2ನೇ ಬ್ರೈನ್ ತರ ಅಂತ. ಬಿಕಾಸ್ ದ ಕನೆಕ್ಷನ್ ಇಸ್ ಡೈರೆಕ್ಟ್. ಅದರಿಂದ ಇದು ಚೆನ್ನಾಗಿ ಆಗ್ತಾ ಇದ್ದಾಗ ನಿಮ್ಮ ಮೈಂಡ್ಗೂ ಒಂದು ಉತ್ಸಾಹ ಬರುತ್ತೆ, ಚೆನ್ನಾಗಿ ವರ್ಕೌಟ್ ಮಾಡೋಣ, ಎಕ್ಸರ್ಸೈಸ್ ಮಾಡೋಣ ಇತ್ಯಾದಿ. ಎರಡೂ ರೀತಿಯಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಇಂದ
ನೀವು ತುಂಬಾ ಬೇಗ ಹೊರಗಡೆ ಬರಕ್ಕೆ ಸಹಾಯ ಸೊ ಎಷ್ಟು ಏಜಿನವ್ರು ತಗೊಳ್ಬೋದು ಅಥವಾ ಯಾರು ಬೇಕಾದ್ರೂ ತಗೊಳ್ಬೋದು? ಖಂಡಿತ ಹೌದು. ಈಗೆಲ್ಲ ಹೈಸ್ಕೂಲ್ಗೆ ಬರ್ತಾ ಇದ್ದಾಗೇನೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ವಿಪರೀತ ಬೊಜ್ಜು ಬಂದಿರೋ ಪ್ರಾಬ್ಲಮ್ ನೋಡ್ತೀವಿ. ಇದ್ರಲ್ಲಿ ಏನೋ ಆ ತರದ ಸೈಡ್ ಎಫೆಕ್ಟ್ಸ್ ಇಲ್ಲ, ಖಂಡಿತ ತಗೊಳ್ಬಹುದು. ಎಸ್, ಇದು ನೋಡಿ ಮಾತಾಡ್ತಾ ಹಾಗೆ ಹೋಯ್ತು. ಐ ಜಸ್ಟ್ ನೀಡ್ ಅ ಗ್ಲಾಸ್ ನೋ ಟು ಫಿಲ್ಟರ್ ದಿಸ್. ಎಸ್ ನೇನವ್ರೆ, ಇದನ್ನ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈಗ. ನೋಡಿ ಚೆನ್ನಾಗಿ ಅದು ಚಕ್ಕೆದು ಜೀರಿಗೆದು ಬಣ್ಣ ಚೆನ್ನಾಗಿ ನೀರಿಗೂ ಕೂಡ ಇಳ್ದಿದೆ. ಸೊ ಯಾರೆಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಬೊಜ್ಜು ಕರಗಿಸ್ಬೇಕು ಅನ್ನೋ ಪಯಣದಲ್ಲಿದ್ದಾರೆ ಅವರು ಇದನ್ನ ಖಂಡಿತ ರಾತ್ರಿ ಹೊತ್ತು ಸೇವನೆ ಮಾಡ್ತಾ ಬಂದ್ರೆ ರೆಗ್ಯುಲರ್ ಆಗಿ ಅದರಲ್ಲಿ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ಸ್ ನ ಖಂಡಿತ ನೋಡ್ಬೋದು. ಸೊ ದಯವಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಯಾರೆಲ್ಲ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆಕ್ಚುಲಿ ನಿಮ್ಮ ಫ್ಯಾಟ್ ಲಾಸ್ ನ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀರಾ, ಮೇ ಬಿ ಈ ಹೋಮ್ ರೆಮಿಡಿ ನಿಮಗೆ ಹೆಲ್ಪ್ ಮಾಡಬಹುದು. ಸೊ ಈ ಸಿನಮನ್ ಟೀನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸೂಪರ್. ಆಕ್ಚುಲಿ ಚಕ್ಕೆದು ಅರೋಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸಿನಮನ್ ಈಸ್ ಲೈಕ್ ಮ್ಯಾನ್ ಆಫ್ ದ ಮ್ಯಾಚ್ ಈ ಕರೆಕ್ಟ್ ಟೀಗೆ. ತುಂಬಾ ಚೆನ್ನಾಗಿದೆ. ಅಂಡ್ ಜೀರಿಗೆನೂ ಅಷ್ಟೇನೆ, Yes. ಅದು ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ನೋಡಿದ್ರಲ್ಲ, ನೀವು ಕೂಡ ಈ ರೆಮಿಡಿನ ಮನೇಲಿ ಟ್ರೈ ಮಾಡಿ. ಡಾಕ್ಟ್ರೆ, ತುಂಬಾ ಸಿಂಪಲ್ ಆದಂತ ಹಾಗೆ ತುಂಬಾ ಯೂಸ್ಫುಲ್ ಆದಂತ ರೆಮಿಡಿನ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಾಣಿ. ಥ್ಯಾಂಕ್ ಯು ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.